ಹಾಯ್ ಹಲೋ ಸ್ನೇಹಿತರೆ, ಇವರು ಸೌಂದರ್ಯ ಅಂತ 30 ವಯಸ್ಸಾಗಿರುತ್ತೆ. ಮದುವೆ ಆಗಿತ್ತು, ಇವಾಗ ಡೈವರ್ಸ್ ಆಗಿದೆ ಎಂದು ಹೇಳಿಕೊಂಡಿದ್ದಾರೆ. ತೂತು ಮೆತ್ತಗೆ ಕೆಂಪಾಗಿ ಇದೆ ಎಂದು ಖುದ್ದಾಗಿ ಸೌಂದರ್ಯ ಅವರು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಮುಖ್ಯವಾಗಿ ಇವಳ ಬಯಕೆ ನೋಡಿ, ಜೀವನ ಪೂರ್ತಿ ಸಂಬಂಧದಲ್ಲಿ ಇರುವ ಒಂದು ಉದ್ದೇಶದಿಂದ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಸ್ನೇಹಿತರೆ ಒಂದು ಲೈಕ್ ಕೊಡಿ, ಇವರ ಒಂದು ಬಯಕೆ ಈಡೇರಿಸಲು ಸಹಾಯ ಮಾಡಿ. ಇವಳ ಹತ್ತಿರ ಸ್ನೇಹಿತರೆ ಕಿಯಾ ಕಾರ್ನಿವಲ್ ಒಂದು ಕಾರ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಪ್ರೊಫೈಲ್ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇವಾಗ ಎರಡನೇ ಮದುವೆ ಬೇಡ ಎಂದು ಹೇಳಿಕೊಂಡಿದ್ದಾರೆ. ಯಜಮಾನರು ಬಿಟ್ಟಿದ ಮೇಲೆ ತಂದೆ ತಾಯಿ ಜೊತೆಗೆ ಇದ್ದೀನಿ, 15 ಕೋಟಿ ಆಸ್ತಿ ಇದೆ, ತವರು ಮನೆಯಲ್ಲಿ ಸುಖವಾಗಿ ಇದ್ದೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವಾಗ ಎರಡನೇ ಮದುವೆ ಬೇಡ, ಬರೀ ಸಂಬಂಧ ಬೇಕು ಎಂದು ಸೌಂದರ್ಯ ಅವರು ಮಾಹಿತಿ ತಿಳಿಸಿದ್ದಾರೆ. ಸಂಬಂಧ ಬೆಳೆಸುವವನು ಈ ರೀತಿ ಇರಬೇಕು ಎಂದು ಕೆಲವು ಕಂಡೀಷನ್ ಕೂಡ ಹೇಳಿದ್ದಾರೆ. 50 ವರ್ಷದ ಒಳಗಿನವರು ಆಗಿರಬೇಕು ಮತ್ತು ಬಳಿ ಒಂದು ಬೈಕ್ ಇದ್ದರೆ ತುಂಬ ಒಳ್ಳೆಯದು, ಏಕೆಂದರೆ ಬೇಗ ನನ್ನ ಬಳಿ ಬಂದು ಮಾಡಿ ಹೋಗಬಹುದು ಎಂದು ಹೇಳಿದ್ದಾರೆ. ಹಾಗೂ ಮೂಲಂಗಿ ಕಪ್ಪಾಗಿ ಇದ್ದರೆ ನಾನು ಚೀಪುವುದಿಲ್ಲ ಎಂದು ಒಂದು ಕಂಡೀಷನ್ನ ಇಲ್ಲಿ ಹೇಳಿದ್ದಾರೆ. ಸ್ನೇಹಿತರೆ ಇದು ಕಿಯಾ ಕಾರ್ನಿವಲ್ ಇವಳ ಹತ್ತಿರ ಇರತಕ್ಕಂಥ ಕಾರ್ ಆಗಿರುತ್ತೆ. ಸೊ ಪ್ರೈಸ್ ನೋಡೋದಾದರೆ ಕಿಯಾ ಕಾರ್ನಿವಲ್ ಪ್ರೈಸ್ ಸ್ಟಾರ್ಟ್ ಎಟ್ 25 lakh to goes up to 35 lakh. The price of diesel variant of Carnival ranges between 25 to 35. ಈ ಒಂದು ಕಾರ್ ಸ್ನೇಹಿತರೆ ಡೀಸೆಲ್ ಇಂಜಿನ್ ಕಾರ್ ಆಗಿರುತ್ತೆ. ಸೊ 35 ಲ್ಯಾಕ್ಗೆ ಪರ್ಚೇಸ್ ಮಾಡಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಂಜಿನ್ ಕೆಪಾಸಿಟಿ ಬಂದುಬಿಟ್ಟು 2199 cc ಇಂಜನ್ ಈ ಒಂದು ಕಾರಲ್ಲಿ ಇರುತ್ತೆ. ಆ್ಯಂಡ್ ಪವರ್ ಆ್ಯಂಡ್ ಟ್ಯೂರಿಕೋ ಬಂದುಬಿಟ್ಟು 197 bhp ಎಟ್ 450 Nm ಆಗಿರುತ್ತೆ. ಅಕ್ಲರೇಷನ್ ಬಂದುಬಿಟ್ಟು 12.32 ಸೆಕೆಂಡ್ ಆಗಿರುತ್ತೆ. At over 5.1 meter long, the Carnival is longer than the Toyota Wildfire, and the van body style is apparent from ಸ್ನೇಹಿತರೆ ನೋಡೋದಕ್ಕೆ ವ್ಯಾನ್ ಥರ ಇದೆ ಎಂದು ಹೇಳಿಕೊಂಡಿದ್ದಾರೆ. ಒಟ್ಟು 5.1 ಮೀಟರ್ ಲಾಂಗ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. And the 18-inch chrome wheels, a floating roof effect, and the slight kink at the C-pillar add a flair to the side. 18 ಇಂಚ್ನ ಸ್ನೇಹಿತರೆ ಕ್ರೋಮ್ ವೀಲ್ ಇರುತ್ತೆ. ಸೊ ಇದು ಕೂಡ ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇದಿಷ್ಟು ತನ್ನ ಕಿಯಾ ಕಾರ್ನಿವಲ್ ಕಾರ್ನ ಫ್ಯೂಚರ್ಸ್ ಬಗ್ಗೆ ಮತ್ತು ತನ್ನ ಬಗ್ಗೆ ಡೀಟೇಲ್ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಅನಿಸಿಕೆ ತಿಳಿಸಿ. ಖಂಡಿತ ಸ್ನೇಹಿತರೆ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಪ್ರತಿಯೊಬ್ಬ ವ್ಯಕ್ತಿಗೆ ಸಂಪರ್ಕಿಸಿ ಜೊತೆಗೆ ಮಾತನಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.